ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಆಶೀರ್ವದಿಸಿ. ಇವತ್ತಿನ ನಮ್ಮ ಮೊದಲನೇ ಟ್ರಿಕ್ ಏನಪ್ಪ ಅಂದರೆ, ನಾನಿಲ್ಲಿ ಒಂದು ವಾಟರ್ ಬಾಟ್ಲನ್ನು ತೊಗೊಂಡಿದ್ದೀನಿ. ಅದು ನೀರು ಸೋರ್ತಾ ಇತ್ತು. ಇದು ನೀರು ಸೋರೋದನ್ನು ಸ್ಟಾಪ್ ಮಾಡೋದು ಹೇಗೆ ಅಂದರೆ, ಇವಾಗ ಒಂದು ರಬ್ಬರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ರಬ್ಬರ್ನ ವಾಟ್ರ್ ಬಾಟ್ಲನ್ನ ಓಪನ್ ಮಾಡಿ ಇಟ್ಟಿದ್ದೀನಿ. ಈಗ ಆ ವಾಟ್ರ್ ಬಾಟ್ಲು ಬಾಯಿಗೆ ನಾನು ಈ ರಬ್ಬರ್ನ ಹಾಕ್ತಾಯಿದ್ದೀನಿ. ನಾನಿವಾಗ ಒಂದು ಸುತ್ತನ್ನು ಹಾಕಿದ್ದೀನಿ. ನಿಮ್ಮಲ್ಲಿ ಏನಾದ್ರು ನೀರು ವಾಟ್ರ್ ಬಾಟ್ಲಲ್ಲಿ ಜಾಸ್ತಿ ಸೋರ್ತಾ ಇದೆ ಅನ್ನೋದಿದ್ದರೆ ನೀವು 2 ಸುತ್ತನ್ನು ಹಾಕ್ಬೋದು. ಆವಾಗ ರಬ್ಬರ್ ಸ್ವಲ್ಪ ದಪ್ಪ ಬರೋದ್ರಿಂದ ನೀರು ಸೋರೋದಿಲ್ಲ. ನೀವು ಕೂಡ ಏನಾದರೂ ವಾಟ್ರ್ ಬಾಟ್ಲು ನೀರು ಸೋರ್ತಾ ಇದೆ ಅಂತ ಏನಾದರೂ ಎತ್ತಿಟ್ಟಿದ್ರೆ ಈ ಟ್ರಿಕ್ಸ್ನ ಬಳಸಿ ಇನ್ನೊಂದಷ್ಟು ದಿನ ಆ ವಾಟ್ರ್ ಬಾಟ್ಲನ್ನ ಬಳಸ್ಕೊಳ್ಳಿ. ನೋಡಿ, ಬಾಟ್ಲನ್ನು ಯಾವ ಥರ ತಿರ್ಸಿದ್ರೂ ನೀರು ಸೋರೋದಿಲ್ಲ. ನಮ್ಮ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂದರೆ, ನಾವು ಬಟ್ಟೆ ಹೊಲಿದ್ಬಿಟ್ಟು ಉಳಿದಿರೋಂಥ ದಾರನ ಈ ಥರ ಡಬ್ಬಗಳಲ್ಲಿ ಮತ್ತು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀವಿ. ನಾವು ಪದೇ ಪದೇ ಇಡ್ತಾ ಇರ್ತೀವಿ ಮತ್ತು ತೆಗಿತಾ ಇರ್ತೀವಿ. ಆವಾಗ ಏನಾಗುತ್ತೆ ಅಂದರೆ ದಾರ ಗಂಟಾಗಿ ಹೋಗ್ಬಿಡುತ್ತೆ. ನೋಡಿ, ಈ ಥರ ಗಂಟಾಗಬಾರ್ದು ಮತ್ತು ವೇಸ್ಟ್ ಆಗಬಾರ್ದು ಅಂತ ಅಂದರೆ ತುಂಬ ಈಸಿಯಾಗಿರೋಂತಹದ್ದು ಒಂದು ಟ್ರಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಅದೇನು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಆ ಟ್ರಿಕ್ ಏನು ಅಂತ ಫಟಾಫಟ್ ಅಂತ ಇವಾಗಲೇ ಹೇಳ್ಕೊಟ್ಬಿಡ್ತೀನಿ ನೋಡಿ. ನಾನಿವಾಗ ಇಲ್ಲಿ ಒಂದು ದಾರದ ಉಂಡೆನ ತೊಗೋತಾ ಇದ್ದೀನಿ. ಆ ದಾರದ ಉಂಡೆಯಲ್ಲಿ ದಾರನ ಪೂರ್ತಿ ಸುತ್ತುಡಬೇಕು. ದಾರ ಸ್ವಲ್ಪ ಕೊನೆಯಲ್ಲಿ ಉಳಿಯುತ್ತಲ್ಲ, ಆ ದಾರನ ಮಾತ್ರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೀಗೆ ತೊಗೋಬೇಕು. ಇಲ್ಲಿ 2 ಬೆರಳುಗಳಿಗೆ ಆ ದಾರನ ಲಾಕ್ ಮಾಡ್ಕೊಬೇಕು. ಅವೆರಡು ಬೆರಳು ಮಧ್ಯ ಲಾಕ್ ಮಾಡಿಕೊಂಡು ಇನ್ನು ಉಳಿದಿದೆಯಲ್ಲ ಆ ದಾರನ ಹೀಗೆ ತಗೋಬೇಕಾಗತ್ತೆ. ನೋಡಿ, ಉಳಿದಿದ್ದ ದಾರನ ಅದ್ರ ಸುತ್ತಬೇಕಾಗುತ್ತೆ. ನೋಡಿ, ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೀಗೆ ನೀಟಾಗಿ ದಾರ ಲಾಕ್ ಆಗಿ ಹೋಗ್ಬಿಡುತ್ತೆ. ನಿಮಗೇನಾದರೂ ಕನ್ಫ್ಯೂಸ್ ಆದರೆ ವಿಡಿಯೋನ ಇನ್ನೂ ಒಂದು ಸಲ ನೋಡಿ. ದಾರನ ಈ ಥರ ನೀಟಾಗಿ ಲಾಕ್ ಮಾಡೋದ್ರಿಂದ ದಾರ ಗಂಟಾಗಿ ವೇಸ್ಟ್ ಆಗೋದಿಲ್ಲ. ಹಾಗೆ ನಿಮಗೆ ಕೆಲಸ ಕೂಡ ಕಮ್ಮಿ ಆಗುತ್ತೆ. ನೋಡಿ, ಈಗ ಬಾಕ್ಸಲ್ಲಿ ಹಾಕಿದ್ದೀನಿ ಎಲ್ಲ ದಾರನೂ ಲಾಕ್ ಮಾಡಿಬಿಟ್ಟು. ನಾವು ಎಷ್ಟು ಶೇಕ್ ಮಾಡಿದ್ರೂ ಕೂಡ ಇದು ಓಪನ್ ಆಗಲ್ಲ. ನೀವೇ ಬಿಚ್ಚಿದ್ರೆ ಮಾತ್ರ ಇದು ದಾರ ಓಪನ್ ಆಗೋದು. ಇದೇ ಥರ ನೀವು ಸಿಲ್ಕ್ ಥ್ರೆಡ್ನ ಕೂಡ ಹೀಗೆ ಲಾಕ್ ಮಾಡಿ ಇಡಬಹುದು. ನಮ್ಮ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂದರೆ, ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬುಟ್ಟಿಯನ್ನು ತೊಗೊಂಡಿದ್ದೀನಿ. ಅದರೊಳಗಡೆ ಇವಾಗ ಒಂದು ಕವರ್ನ ಇಡ್ತಾ ಇದ್ದೀನಿ. ಕವರ್ ಒಳಗಡೆ ಇವಾಗ ಒಂದಷ್ಟು ಹಣ್ಣುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣುಗಳನ್ನ ಹಾಕ್ಕೊಂಡಿದ್ದಾಯಿತು. ಇನ್ನೇನು ಇದನ್ನೆಲ್ಲ ಹಾಕಿದ ನಂತರ ನಾನಿವಾಗ 2 ರಬ್ಬರ್ನ ತೊಗೋತಾ ಇದ್ದೀನಿ. ಒಂದು ದೊಡ್ಡ ರಬ್ಬರು ಮತ್ತು ಇನ್ನೊಂದು ಚಿಕ್ಕ ರಬ್ಬರ್ ಇದೆ. ದೊಡ್ಡ ರಬ್ಬರ್ನ ಪಕ್ಕಕ್ಕಿಟ್ಟು ಇವಾಗ ಚಿಕ್ಕ ರಬ್ಬರ್ನ ತೊಗೊಳ್ತಾ ಇದ್ದೀನಿ. ಈ ಚಿಕ್ಕ ರಬ್ಬರ್ನ ಕವರ್ನ ಹೊರಗಡೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೀಗೆ ನೋಡಿ, ಹೀಗೆ ಮಾಡ್ಕೊಬೇಕು. ಈ ಕವರ್ನ ಓಪನ್ ಮಾಡಿಬಿಟ್ಟು ಹೀಗೆ ಆ ಬುಟ್ಟಿಗೆ ಸುತ್ತ ಹೀಗೆ ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡಿದ ನಂತರ ಇನ್ನೊಂದು ಪಕ್ಕದಲ್ಲಿ ಇಟ್ಟಿದ್ನಲ್ಲ ದೊಡ್ಡ ರಬ್ಬರು, ಅದನ್ನು ತೊಗೋತಾ ಇದ್ದೀನಿ. ಈ ರಬ್ಬರಿಂದ ಕವರ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಲಾಕ್ ಮಾಡೋದ್ರಿಂದ ಕವರು ಓಪನ್ ಆಗೋದಿಲ್ಲ. ತುಂಬ ಸ್ಟಿಫಾಗಿ ಕೂತ್ಕೊಂಡಿರುತ್ತೆ. ಈ ಥರ ಬುಟ್ಟಿ ಒಳಗಡೆ ಹಣ್ಣನ್ನ ತಗೊಳ್ಳುವಾಗ ಮತ್ತು ಇಡುವಾಗ ತುಂಬ ಆರಾಮಾಗಿರುತ್ತೆ. ಹಣ್ಣುಗಳನ್ನ ಈ ಥರ ಕವರ್ ಒಳಗಡೆ ಬುಟ್ಟಿಯಲ್ಲೇ ಹಾಕಿ ಲಾಕ್ ಮಾಡಿ ಇಡೋದ್ರಿಂದ ಸೊಳ್ಳೆ ಮುತ್ತೋದಿಲ್ಲ ಮತ್ತು ಹಣ್ಣು ಬೇಗ ಒಣಗೋದಿಲ್ಲ. ಹಣ್ಣು ಮಾತ್ರ ಅಲ್ಲದೆ ಬೇರೆ ಏನು ಬೇಕಾದರೂ ಈ ಕವರ್ ಒಳಗಡೆ ನೀವು ಈ ಥರ ಇಡ್ಬೋದು. ಇವಾಗ ನಮ್ಮ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂದರೆ, ಸ್ವಲ್ಪ ಹತ್ತಿನ ತೊಗೊಂಡು ಅದರೊಳಗಡೆ ಈ ಥರ ಕರ್ಪೂರನ ಹಾಕ್ಬಿಟ್ಟು ಹತ್ತಿನ ನೀಟಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪಚ್ಚ ಕರ್ಪೂರನ ಬಳಸಿದ್ದೀನಿ. ಯಾವ ಕರ್ಪೂರ ಬೇಕಾದರೂ ಬಳಸಬಹುದು. ಇನ್ನು ಸ್ವಲ್ಪ ಹತ್ತಿನ ತೊಗೊಂಡು ಸ್ಪ್ರೆಡ್ ಮಾಡಿಕೊಂಡು ನೋಡಿ ಕರ್ಪೂರನ ಹಾಕೋತಾ ಇದ್ದೀನಿ. ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡಿ ಹಾಕೋದ್ರಿಂದ ಕರ್ಪೂರದ ಸ್ಮೆಲ್ಲು ಬೇಗ ಹೋಗೋದಿಲ್ಲ, ಹಾಗೇ ಇರುತ್ತೆ.
ನೋಡಿ ಕರ್ಪೂರನ ಇಡ್ತಾ ಇದ್ದೀನಿ. ಕರ್ಪೂರ ಯಾಕೋ ತುಂಬ ಕೋಪ ಮಾಡಿಕೊಂಡು ಬಿದ್ದೋಗ್ತಾ ಇದೆ. ಮತ್ತು ಸಮಾಧಾನ ಮಾಡಿಬಿಟ್ಟು ಕರ್ಕೊಂಬಂದಿದ್ದೀನಿ ನೋಡಿ. ಹೀಗೆ ಹತ್ತಿ ಒಳಗಡೆ ಕರ್ಪೂರನ ಲಾಕ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಹೊಟ್ಟೋಗ್ಬಿಡುತ್ತೆ ಕೋಪ ಮಾಡಿಕೊಂಡು. ಈ ಥರ ಹತ್ತಿ ಒಳಗಡೆ ಕರ್ಪೂರ ಹಾಕೊಬೋದು. ನೀವೇನಾದರೂ ಕಿಚನಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಾದರೆ ಕರ್ಪೂರದ ಬದಲು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಕೂಡ ಹಾಕ್ಬೋದು. ಇದನ್ನು ಒಂದಷ್ಟು ಕಡೆ ಅಡುಗೆ ಮನೇಲಿ ಇಡೋದ್ರಿಂದ ಅಡುಗೆ ಮನೇಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ರಿಫ್ರೆಶಿಂಗ್ ಸ್ಮೆಲ್ಲು, ನ್ಯಾಚುರಲ್ ಏರ್ ಫ್ರೆಶ್ನರ್ ಥರ ಯೂಸ್ ಮಾಡ್ಕೊಬೋದು. ಇವಾಗ ಹತ್ತಿ ರೆಡಿಯಾಗಿದೆ. ಇದನ್ನು ಬಟ್ಟೆ ಕೆಳಗಡೆ ನೋಡಿ ಈ ಥರ ಇಡಬೇಕು. ಈ ಥರ ಬಟ್ಟೆ ಕೆಳಗಡೆ ಇಡೋದ್ರಿಂದ ನೀವು ಬೀರೂನ ತೆಗೆದ ತಕ್ಷಣ ತುಂಬ ಚೆನ್ನಾಗಿ ಕರ್ಪೂರದ ಸ್ಮೆಲ್ ಬರುತ್ತೆ. ನೋಡಿ ಇಲ್ಲಿ ಇವಾಗ ಇನ್ನೂ ಒಂದು ಕಡೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೀಗಿಡೋದ್ರಿಂದ ಜಿರಳೆಗಳ ಸಮಸ್ಯೆ ಕೂಡ ಬರೋದಿಲ್ಲ. ನಾನು ಹೇಳಿರೋಂಥ ಎಲ್ಲ ಟಿಕ್ಸು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.